ಅಮ್ಮರೇ, ಏನಾಯ್ತು? ಅವರು ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಆಗಾಗ ರೋಡ್ ಮೇಲೆ ನಮ್ ಕಣ್ಣು ಕಾಣಿಸ್ದಾಗ್ಲೇ ಅನ್ಕೊಂಡೆ ಗಂಡ ಹೆಂಡತಿ ಇಬ್ರು ಬೇಕು ಅಂತಾನೆ ಕಾಣಿಸ್ತಿದ್ದೀರಾ ಅಂತ. ರೋಡಲ್ಲಿ ಕಾಣಿಸೋದ್ರ ಜೊತೆಗೆ ನೇರವಾಗಿ ಮನೆಗ್ ಬರೋದಕ್ಕೆ ಶುರು ಮಾಡ್ಬಿಟ್ರಾ? ನಮ್ ಮನೆಗ್ ಬರ್ಬೇಡಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದ್ರಿ? ಯಾಕ್ರಿ ಏನು ಮಾತಾಡದೆ ಸುಮ್ಮನಿದ್ದೀರಾ? ಯಾವಾಗ್ಲೂ ನಾನೇ ಮಾತಾಡ್ಬೇಕಾ? ಮೊದ್ಲು ಅವ್ರನ್ನ ಗೇಟಿಂದ ಆಚೆ ಕಳ್ಸಿ. ಸಿದ್ದು, ಇವಾಗ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ. ಮತ್ತೆ ನೀವಿಬ್ರು ಬಂದಿದ್ರಲ್ಲ, ಯಾಕೆ ಅಂತ? ಮರ್ಯಾದೆಯಿಂದ ಸಂಪಾದನೆ ಇಲ್ಲಿಂದ ಕರ್ಕೊಂಡು ಹೋಗು. ಇಷ್ಟು ಮೆತ್ತಗೆ ಹೇಳಿದ್ರೆ ಅವ್ರು ಯಾಕೆ ಕೇಳ್ತಾರೆ? ಕರಿಯೋ ತನಕ ಬರ್ಬೇಡಿ ಅಂತ ಎಷ್ಟು ಸಲ ಹೇಳಿದೀವಿ. ಅತ್ತೆ, ಹಬ್ಬದ ದಿನ ನೀವ್ ಹೀಗೆ ಕೋಪ ಮಾಡ್ಕೋಬೇಡಿ. ಇನ್ನೆಲ್ಲಿಂದ ಬಂತೆ ಹಬ್ಬ? ನಾವೇನೋ ಎಲ್ರೂ ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಅನ್ಕೊಂಡಿದ್ರೆ ಈಗ ನೀವಿಬ್ರು ಒಕ್ಕಲ್ಸಿದಿರಲ್ಲ. ದಮಯಂತಿ, ಅವರಿಬ್ರಿಗೂ ಏನು ಹೇಳ್ಬೇಡ. ಅವ್ರನ್ನ ಬನ್ನಿ ಅಂತ ಕರೆದಿದ್ದು ನಾನೇ. ಏನಂದೆ? ನೀನ್ ಇವ್ರನ್ನ ಕರೆದ್ಯಾ? ಎಲ್ಲ ನಿನ್ನಿಷ್ಟದ ಪ್ರಕಾರನೇನಾ? ಯಾರನ್ ಬೇಕೋ ಅವ್ರನ್ನ ಮನೆ ಒಳಗಡೆ ಕರೆದು ಬಿಡೋದೇನಾ? ಅಷ್ಟಕ್ಕೂ ನನ್ನನ್ನು ಕೇಳ್ದೆ ಕರೆಯೋದಿಕ್ಕೆ ನೀನ್ ಯಾರು? ನೋಡು, ಮನೇಲಿ ಒಂದು ಪೂಜೆ ಅಂತ ನಡೆಸುವಾಗ ನಾವ್ ಎಲ್ರನ್ನೂ ಕರಿತೀವಲ್ವಾ? ಅದೇ ರೀತಿ ಇವ್ರನ್ನ ಕರೆದ್ರು ತಪ್ಪಿಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಇವರಿಬ್ಬರನ್ನು ನಾನು ಕರೆದೆ. ನೋಡಿದ್ಯೇನಮ್ಮ? ಬೇಡ ಬೇಡ ಅಂದ್ರು ಅಧಿಕಾರ ಕೊಟ್ಟೆ. ಈಗ ನೋಡು, ಯಾರ್ಯಾರನ್ನೋ ಮನೆ ಒಳಗಡೆ ಸೇರಿಸ್ತಿದ್ದಾಳೆ. ಜೊತೆಗ್ ನಾನೇ ಕರ್ದೆ ಅಂತ ಹೇಗ್ ಹೇಳ್ತಿದ್ದಾಳೆ ನೋಡು. ಹೋಗ್ಲಿ ಬಿಡು ದಮಯಂತಿ, ಮನೆ ಬಾಗ್ಲಿಗೆ ಬಂದಿದ್ದಾರಲ್ವಾ. ಅನುಪಮ ನಾನೇ ಕರೆದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಇವಾಗ ಅವಳ ಮಾತಿಗೆ ಬೆಲೆ ಕೊಡ್ದಿದ್ರೆ ಚೆನ್ನಾಗಿರಲ್ಲ. ಅಮ್ಮ, ಅವ್ರು ಮಾಡಿದ ಘನ ಕಾರ್ಯನೆಲ್ಲ ಮರ್ತು ಹೋದ್ಯಾ? ಅವರು ನಮ್ ಪ್ರಾಣ ತೆಗೆಗ್ ಬಂದಿದ್ದಂತ ರಾಕ್ಷಸರು. ಅಂಥವ್ರನ್ನ ಮನೆ ಒಳಗಡೆ ಮತ್ತೆ ಸೇರಿಸ್ತೀನಿ ಅಂತ ಹೇಳ್ತಿದ್ಯಲ್ಲ. ಎಲ್ರೂ ಹಾಗೆ ಇವರು ಬಂದಿದ್ದಾರೆ. ಪೂಜೆ ಮುಗಿದ ತಕ್ಷಣ ಇವರಿಬ್ರು ಹೊರಟೋಗ್ತಾರೆ. ಅದಕ್ಕೆ ಯಾಕೆ ಇಷ್ಟು ರಾದ್ಧಾಂತ ಮಾಡ್ತಿದ್ಯಾ ದಮಯಂತಿ? ಅಮ್ಮ ತಾಯಿ, ನೀನು ಶಾಂತ ಮೂರ್ತಿ. ಎಲ್ಲರ ಹತ್ರನೂ ನಿನ್ಗೆ ಒಳ್ಳೆ ಹೆಸರೇ ಬೇಕು. ಆ ಒಳ್ಳೆತನ ತೋರ್ಸಿನೇ ಅಲ್ವಾ ನನಗ್ ಬರ್ಬೇಕಾಗಿರೋ ಅಧಿಕಾರನ ಕಿತ್ಕೊಂಡಿರೋದು. ಈಗ ಇಂಥ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ಯಾ? ನೀನು ತಾನಾನ ಅಂತ್ಯಾ? ನಮ್ಮಮ್ಮ ಅದಕ್ಕೆ ತಂದನಾನ ಅಂತಾಳೆ. ಸರಿ ಹೋಗಿದೆ ಇಬ್ಬರಿಗೂ. ಮಾಡ್ಕೊಳ್ಳಿ, ನಿಮಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ.
ಸಾರಿ ಅಮ್ಮ, ನೀವು ಕರೆದಿದ್ದಕ್ಕೆ ನಾವು ಬಂದಿದ್ದು. ಅತ್ತೆ, ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸೋ ತರ ಇಲ್ಲ. ಅತ್ತೆ ಅಂದಿದ್ರಲ್ಲಿ ಏನು ತಪ್ಪಿಲ್ಲ ಸಂಪದ. ನಾವು ಮಾಡಿರೋ ಕೆಲ್ಸಕ್ಕೆ ಅಟ್ಲೀಸ್ಟ್ ಗೇಟ್ ಒಳಗೆ ನಿಲ್ಸ್ಕೊಂಡಿದ್ದಾರೆ, ಅದಕ್ಕೆ ಸಂತೋಷ ಪಡಬೇಕು. ಅತ್ತೆ, ಗರ್ಭಿಣಿಯಾಗಿರೋ ಹೆಣ್ಣು ಮನೆ ಮುಂದೆ ನಿಂತಿದ್ದಾಳೆ. ಅನುಪಮ ಅಮ್ಮ ಕರೆದಿದ್ದಕ್ಕೆ ಬಂದ್ವಿ ಅಂತ ಹೇಳ್ತಿದ್ದಾರೆ. ಬನ್ನಿ ಅಂತ ಒಳಗಡೆ ಕರೀರಿ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಅಂತ ಹೇಳಿ. ನೀನೇನೆ ಮಾತಾಡೋದು? ತಮ್ಮನ್ ನೋಡ್ತಿದ್ದ ಹಾಗೆ ತಮ್ಮನ್ ಮೇಲಿನ ಪ್ರೀತಿ ಉಕ್ಕಿ ಹರಿತಾ ಇದ್ಯಾ? ಇದಕ್ ಮುಂಚೆ ಅವ್ನು ಮಾಡಿದ್ದನ್ನೆಲ್ಲ ಮರ್ತ್ಬಿಟ್ಯಾ? ಚಿನ್ನಿ, ನೀನ್ ಸುಮ್ನಿರು. ಅನುಪಮ ಬರಕ್ ಹೇಳಿದ್ಲು, ದಮಯಂತಿ ಬರ್ಬೇಡಿ ಅಂತಿದ್ದಾಳೆ. ಶುಭ ಅಂತ ಮನೇಲಿ ಪೂಜೆ ಇಟ್ಕೊಂಡಿರುವಾಗ ಈ ಗಲಾಟೆ ಎಲ್ಲ ಯಾಕೆ? ಇವತ್ತೊಂದ್ ದಿವಸ ಇರೋದಕ್ಕೆ ಹೇಳಿ, ನಾಳೆ ಹೊರಟೋಗೋದಕ್ಕೆ ಹೇಳಿ. ಯಾಕಮ್ಮ ಎಲ್ಲ ಗೊತ್ತಿದ್ದು ಸಂಪದನ್ನ ಮನೆ ಒಳಗ್ ಬಾ ಅಂತ ಇದ್ಯಾ? ಒಂದ್ ಕಾಲದಲ್ಲಿ ತಪ್ಪು ಮಾಡಿದ್ರು, ಈಗ ಮಾಡಿದ ತಪ್ಪನ್ನ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಜೀವನ ನಡೆಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇವರು ಹಿಂದೆ ಇದ್ದ ಹಾಗೇನೆ ನಡ್ಕೋಬೇಕು ಅನ್ಕೊಳ್ಳೋದಾದ್ರೆ ಇಷ್ಟೆಲ್ಲ ಕಷ್ಟಪಡುವಂತ ಅವಶ್ಯಕತೆನೇ ಇಲ್ಲ ಅಲ್ವಾ? ಸಂಪದ ಗರ್ಭಿಣಿ ಆಗಿರೋದ್ರಿಂದ ದಮಯಂತಿಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಇವರಿಬ್ರು ಪೂಜೆಗೆ ಬರ್ಲಿ ಅಂತ ನಾನೇ ಕರೆದೆ. ಈಗಲೂ ಕೂಡ ಅಷ್ಟೇ, ನೀವು ಯಾರು ಏನು ಅನ್ಕೊಳ್ಳೋದಿಲ್ಲ ಅಂತಾನೆ ಇವರಿಬ್ಬರನ್ನ ಒಳಗಡೆ ಕರೀತಾ ಇದ್ದೀನಿ. ನಿಮಗಿಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಅವ್ರನ್ನ ಕರೆಯೋದಿಲ್ಲ, ಮತ್ತೆ ವಾಪಸ್ ಕಳಿಸ್ಬಿಡ್ತೀನಿ. ಸರಿನಮ್ಮ, ಮನೆ ಬಾಗ್ಲೂರ್ಗೂ ಬಂದವ್ರನ್ನ ಹಾಗೆ ಕಳಿಸೋದು ಒಳ್ಳೇದಲ್ಲ. ಒಳಗಡೆ ಕರೀರಿ. ಒಳಗ್ ಬನ್ನಿ. ಹೇ ಸಿದ್ದು, ಬಾರೋ, ಬಾ ಸಂಪದ. ಅಷ್ಟಕ್ಕೂ ಏನಿದೆಲ್ಲ? ನನ್ನ ಮನೆಯಲ್ಲಿ ಮತ್ತೆ ಆ ಸಂಪದ ಆಗ್ಲಿ ಸಿದ್ದು ಆಗ್ಲಿ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಹೇಳಿದ್ದೆ ತಾನೆ. ಮನೆಯಿಂದ ಇಬ್ಬರನ್ನು ಆಚೆ ಹಾಕಿದ್ವಿ. ಹೋಯ್ತಲ್ಲ ದರಿದ್ರ ಅಂತ ಅನ್ಕೊಂಡ್ರೆ ಮತ್ತೆ ಬಂದು ಗಂಟು ಬಿದ್ದಿದ್ದಾರೆ. ನಮ್ಮನೆ ಪೂಜೆಗೆ ಆ ಅನುಪಮ ಅವ್ರನ್ನ ಯಾಕೆ ಕರಿಬೇಕಾಗಿತ್ತು ಅಂತ. ನೀನ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನನಗ್ ಬುದ್ಧಿ ಹೇಳೋದಲ್ಲ ಸ್ವಾಮಿ, ಆ ಅನುಪಮಂಗೂ ಸ್ವಲ್ಪ ಬುದ್ಧಿ ಹೇಳ್ಬೇಕಲ್ವಾ? ಭಕ್ತೆ, ಮೂರ್ಖ ಭಕ್ತೆ. ಸ್ವಾಮಿ, ಬಾಲಗಣಪ ಬಂದ್ಬಿಟ್ಯಾ? ಅನ್ಕೊಳ್ತಿದ್ದ ಹಾಗೆ ಬಂದ್ಬಿಟ್ಟೆ ಸ್ವಾಮಿ. ನೀನ್ ಯಾವಾಗ ಅನ್ಕೋತೀಯ ಅಂತ ನಾನೇ ಕಾಯ್ತಿರ್ತೀನಿ. ಈ ವಿಷಯ ಗೊತ್ತಿದ್ರೆ ದಿನಕ್ಕೆ 10 ಸಲನಾದ್ರೂ ಅನ್ಕೋತಿದ್ದೆ ಸ್ವಾಮಿ. ಸಾಕು, ಸುಮ್ನಿರಮ್ಮ. ದಿನದಲ್ಲಿ 10 ಸಲ ನಿನ್ ಹತ್ರನೇ ಬಂದ್ರೆ ಉಳ್ದಿರೋ ಭಕ್ತರೆಲ್ಲ ಏನಾಗ್ಬೇಕು? ಅದೇನ್ ಸ್ವಾಮಿ, ಉಳ್ದಿರೋ ಭಕ್ತರು ಅಂತ ಅಂತಿದ್ಯಾ? ನನ್ಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ನಿನ್ ಹಾಗೆ ಇಷ್ಟವಾದ ಭಕ್ತರು ಪ್ರಪಂಚ ವ್ಯಾಪ್ತಿಯಾಗಿ ನನಗೆ ತುಂಬಾ ಜನ ಇದಾರಮ್ಮ. ಎಲ್ರಿಗೂ ಕಾಣಿಸ್ಕೋಬೇಕು ಅಲ್ವಾ? ಅಂದ್ರೆ ನನ್ನೊಬ್ಳಿಗೆ ಅಲ್ವಾ ನೀನ್ ಕಾಣಿಸೋದು? ನನಗಿಷ್ಟ ಆದವ್ರಿಗೆ ಕೇಳಿಸ್ತೀನಿ, ತುಂಬಾ ಇಷ್ಟ ಆದವ್ರಿಗೆ ಕಾಣಿಸ್ಕೋತೀನಿ. ನನಗ್ ತುಂಬಾ ತುಂಬಾ ಇಷ್ಟ ಆಗಿರೋದಕ್ಕೇನೆ ನಿನಗಿಷ್ಟು ಸಲ ಕಾಣಿಸ್ಕೋತಿರೋದು. ಇರು ಸ್ವಾಮಿ, ಈ ಸಲನಾದ್ರೂ ನಿನ್ಗೋಸ್ಕರ 2 ಕರ್ಜಿಕಾಯಿ ಮಾಡಿಡ್ತೀನಿ. ನಾನ್ ಬಂದ್ಮೇಲೆ ಲಡ್ಡು ಮಾಡ್ತೀನಿ, ಮೋದಕ ಮಾಡ್ತೀನಿ ಅಂತ ಹೇಳೋದ್ ಹೊರ್ತು ಯಾವಾಗಾದ್ರೂ ಮೊದ್ಲೇ ಮಾಡಿಟ್ಟಿದ್ಯಾ ತಾಯಿ? ಅಯ್ಯಯ್ಯೋ, ತಪ್ಪಾಗೋಯ್ತು ಸ್ವಾಮಿ. ನೀನ್ ಇಷ್ಟು ಸಲ ಬರ್ತೀಯ ಅಂತ ನನ್ಗೂ ಗೊತ್ತಿರ್ಲಿಲ್ವಲ್ಲ. ಮೊದ್ಲೇ ಒಂದ್ ಮಾತು ಹೇಳ್ಬೋದಿತ್ತಲ್ಲ ಸ್ವಾಮಿ. ಹಾಗೆ ಹೇಳಿ ಹೇಗ್ ಬರೋದಮ್ಮ? ಹೇಳ್ದನೆ ಬಂದ್ರೆ ಅಲ್ವಾ ನಾನು ದೇವ್ರು ಅಂತ ಅನ್ನಿಸ್ಕೊಳ್ಳೋದು. ಅದು ನಿಜನೇ ಬಿಡು. ಹೌದು ಸ್ವಾಮಿ,
ಮೊದ್ಲೆಲ್ಲ ನೀನು ಕಾಣಿಸ್ಬೇಕು ಅಂತಿದ್ರೆ ಮೊದ್ಲೊಂದು ಉದ್ದವಾದ ಹಾಡು, ಅದಾದ್ಮೇಲೆ ಜೋರಾದ ಗಾಳಿ, ಆಮೇಲೆ ಬೆಳಕು, ಶಂಖ, ನಾದ, ಗಂಟೆ ಇದೆಲ್ಲ ಬರ್ಬೇಕಲ್ವಾ? ಅದ್ಯಾವ್ದು ಇಲ್ದೆ ಬಂದ್ಬಿಡ್ತಾ ಇದೆಯಲ್ಲ. ಅದಕ್ಕೆ ನಿನ್ನ ಮೂರ್ಖಿ ಅಂತ ಅಂದಿದ್ದು. ಹಾಗ್ ನಡ್ದಾಗೆ ನಾನ್ ಬರೋದು ಅಂತ ಯಾರು ಹೇಳಿದ್ದು? ಎಷ್ಟು ಸಿನಿಮಾಗಳಲ್ಲಿ ನಾನ್ ನೋಡಿಲ್ಲ ಸ್ವಾಮಿ. ಅಮ್ಮನವರು ಪ್ರತ್ಯಕ್ಷ ಆಗ್ಬೇಕಾಗ್ಲಿ, ದೇವ್ರು ಇಳಿದ್ ಬರ್ಬೇಕಾದ್ರಾಗ್ಲಿ ಮೊದ್ಲು ಒಂದ್ ಹಾಡ್ ಹಾಡ್ತಾರೆ, ಆಮೇಲೆ ಮಿಂಚು, ಗುಡುಗು ಎಲ್ಲಾನು ಬರುತ್ತಲ್ಲ. ಅದೆಲ್ಲ ಸಿನಿಮಾದಲ್ಲಿ ತಾಯಿ, ನಿಜ ಜೀವನದಲ್ಲ. ಆದ್ರೂ ನಾನ್ ಹೇಳಿದೇನು, ನೀನ್ ಮಾಡ್ತಿರೋದೇನು? ಇದೇನ್ ಸ್ವಾಮಿ, ನೀನ್ ಏನ್ ಹೇಳಿದ್ಯೋ ಅದನ್ನೇ ತಾನೇ ನಾನ್ ಮಾಡ್ತಾ ಇರೋದು. ತಪ್ಪೇನ್ ಮಾಡ್ತಾ ಇದೀನಿ? ನೀನು ಸುಮ್ನೆ ಜಗಳ ಮಾಡ್ತಿದ್ಯಾ, ಪ್ರತಿಯೊಬ್ರಿಗೂ ಬೈತಿದ್ಯಾ. ಯಾಕಮ್ಮ ನೀನ್ ಎನರ್ಜಿನ ವೇಸ್ಟ್ ಮಾಡ್ಕೋತಿದ್ಯಾ? ಹಾಗಂತ್ಯಾ? ಏನೋ ಸ್ವಾಮಿ, ಕೋಪ ಬಂದಾಗ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀನು ಮತ್ತೆ ಇಂಗ್ಲಿಷಲ್ಲಿ ಮಾತಾಡಿದ್ಯಾ? ನನ್ ಭಕ್ತರಲ್ಲಿ NRI ಕೂಡ ಇದಾರೆ ಅಮ್ಮ. ಕಮ್ಯುನಿಕೇಶನ್ ಗ್ಯಾಪ್ ಬರಬಾರ್ದು ಅಲ್ವಾ? ಅದಕ್ಕೆ ಅಂತವ್ರ ಹತ್ರ ಮಾತಾಡಿ ಮಾತಾಡಿ ಹೀಗ ಅಭ್ಯಾಸ ಆಗಿದೆ ನೋಡಿ. ಹೌದಾ ಸ್ವಾಮಿ? ಇನ್ನೇನ್ ವಿಷಯ ಹೇಳು ಸ್ವಾಮಿ. ನೀನ್ ಬಂದಿದ್ಯಾ ಅಂದ್ಮೇಲೆ ಯಾವ್ದಾದ್ರೂ ಒಂದ್ ಕಾರಣ ಇರ್ಲೇಬೇಕಲ್ಲ. ಬೇರೆ ಕಾರಣ ಏನು ಇಲ್ಲ ಅಮ್ಮ. ನೀನ್ ಕಾಮಾಗಿ ಪೂಜೆ ಮಾಡು. ಅದ್ ಬಿಟ್ಟು ಎಲ್ರ ಮೇಲೂ ಕೋಪ ಮಾಡ್ಕೊಳ್ಳೋದು, ಎಲ್ರಿಗೂ ಬೈಯೋದು ಇದನ್ನೆಲ್ಲ ಮಾಡ್ಬೇಡ. ಅವಾಗ್ಲೇ ನನ್ನ ಪ್ರಿಯ ಭಕ್ತಿ ಅನ್ನೋ ಫೀಲಿಂಗ್ ನನಗಿರುತ್ತೆ. ಸರಿ ಸ್ವಾಮಿ, ನೀನ್ ಇಷ್ಟು ಸಲ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬದ್ಲಾಗ್ದೆ ಹೇಗಿರ್ತೀನಿ ಹೇಳು ನೋಡೋಣ. ಹಾಗೆ ಮಾಡ್ತೀನಿ ಸ್ವಾಮಿ. ಇವಾಗ ನಾನು ಹೋಗ್ ಬರ್ಲಾ? ಇದೇನ್ ಸ್ವಾಮಿ, ಹೀಗ್ ಬಂದು ಹಾಗೆ ಹೊರಟೋಗ್ತೀಯಾ? ಒಂದು ಗಂಟೆನಾದ್ರೂ ಇರಬಹುದಲ್ವಾ? ಈ ಹೊತ್ತು ನಿನ್ ಜೊತೆನೆ ಇದ್ರೆ ಉಳ್ದಿರೋ ಭಕ್ತರೆಲ್ಲ ಏನಾಗ್ಬೇಕಮ್ಮ? ಹಾಗಾಗಲ್ಲ ಬಿಡು, ನೀನ್ ಕಣ್ಮುಚ್ಕೊಳಮ್ಮ. ಇಲ್ಲ, ನೀನು ಮಾಯ ಆಗೋದನ್ನ ನಾನು ಇವತ್ತಾದ್ರೂ ನೋಡ್ಲೇಬೇಕು. ಅಯ್ಯೋ, ಇವಾಗ ಏನ್ ಮಾಡೋದು? ನೀನ್ ಹೀಗೆ ಮಾತ್ ಕೇಳಲ್ಲ ಅಂತ ಗೊತ್ತು ಅಲ್ವಾ? ಪ್ರತಿ ಸಲ ನೀನ್ ಹೀಗೆ ಮಾಡ್ತೀಯಾ. ಒಂದಲ್ಲ ಒಂದಿನ ನಿನ್ ಮಾಯ ಹೋಗೋದನ್ನ ನಾನು ನೋಡ್ದೇ ಇರಲ್ಲ, ಹೇಳ್ತಾ ಇದೀನಿ. ಇದೇನೆ ಯಾರಾದ್ರೂ ಮುಖಕ್ಕೆ ಪೌಡರ್ ಹಾಕೋತಾರೆ, ನೀನೇನು ಡಿಸೈನ್ ಆಗಿ ವಿಭೂತಿನ ಹಚ್ಕೊಂಡಿದ್ಯಾ? ನಾನೇನ್ ಹಚ್ಕೊಳ್ಳಿಲ್ಲ ರೀ, ಅವ್ರು ಹಾಕಿದ್ರು. ಅವರು ಅಂತ ಹೇಳ್ತಿದ್ಯಲ್ಲ, ಯಾರೇ ಅವರು? ಹಾಗನ್ಬೇಡ್ರಿ, ಕಣ್ಣು ಹೊರಟೋಗುತ್ತೆ. ಬಾಲಗಣೇಶ ಹಾಕಿರೋದು. ಬಾಲ ಗಣೇಶನ? ಅವ್ರು ಯಾವಾಗ ಬಂದಿದ್ರೆ? ನಿಮಗ್ ಗೊತ್ತಿಲ್ಲ ಬಿಡಿ, ಅವನು ಆಗಾಗ ಬಂದು ಹೋಗ್ತಾ ಇರ್ತಾನೆ. ನಿಜ ಕಣೆ, ನಿನ್ನಲ್ಲಿ ಹುಚ್ಚು ಅವಾಗವಾಗ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಮಾಡಿದ್ದು ಸಾಕು ಬಿಡು, ಪೂಜೆಗೆ ಟೈಮ್ ಆಗ್ತಿದೆ, ನಡಿ. ನಡೀರಿ. ಏನೇ ಹಿಂಗೆ ಬರ್ತೀಯಾ? ಭಯ ಬಿದ್ದು ಸತ್ತೋಗ್ತಾರೆ. ಹೋಗಿ ಮುಖ ತೊಳ್ಕೊಂಬ, ಹೋಗು. ಆಯ್ತು ರೀ, ನೀವು ಹೋಗಿ, ನಾನು ಬರ್ತೀನಿ. ಪಲ್ಲವಿ, ಅವ್ರು ಉಳ್ಕೊಳಕ್ ಜಾಗ ತೋರಿಸು, ನನ್ ಬಟ್ಟೆ ತಗೊಂಡ್ ಬರ್ತೀನಿ. ಸರಿ ಅಮ್ಮ. ಬಾರು ಸಿದ್ದು. ಕಲ್ಯಾಣಿ, ನಾವೇನು ತಪ್ಪು ಮಾಡ್ತಿಲ್ಲ ತಾನೆ? ಇದೇನು ಆಫೀಸರ್, ಮೊನ್ನೆ ನೀವೇ ಅಲ್ವಾ ಅವ್ರ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳಿದ್ದು? ಮತ್ತೆ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ಅವಾಗ ಹಾಗ ಅನ್ನಿಸ್ತು, ಆದ್ರೆ ಈಗ ಅವ್ರು ಆಡ್ತಿರೋದು ನೋಡ್ತಿದ್ರೆ. ಇಲ್ಲ ಆಫೀಸರ್, ನಿಮ್ದು ಪೊಲೀಸ್ ಮೈಂಡ್ ಆದ್ರೂ ಅವ್ರ ಮೇಲೆ ನಂಬಿಕೆ ಹುಡ್ತಿರ್ಬೋದೇನೋ. ಆದ್ರೆ ನನಗಂತೂ ನಂಬಿಕೆ ಬರ್ತಾ ಇಲ್ಲ.
ನಿಜ ಹೇಳ್ಬೇಕಂದ್ರೆ ಅವ್ರ ಮೇಲೆ ಅನುಮಾನ ಪಡದೆ ಇದ್ರೆ ತಪ್ಪಾಗತ್ತೆ. ಅನುಮಾನ ಬಂದಿದ್ರಿಂದಾನೇ ಅವರನ್ನ ಮನೆವರೆಗೂ ಬರೋ ಹಾಗೆ ಮಾಡಿದ್ದು. ನೋಡೋಣ ಅವರು ಬದಲಾಗಿದಾರ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗೋಗುತ್ತಲ್ವಾ. ಆದ್ರೆ ಪೊಲೀಸ್ ಆಫೀಸರ್ ನೀವಿದ್ದೀರಾ. ನೀವಿರುವಾಗ ನಮ್ಮನ್ನ ಏನ್ ಮಾಡೋಕ್ಕಾಗತ್ತವ್ರು? ನಿಮ್ಮನ್ನೇನು ಮಾಡೋಕ್ಕಾಗ್ದೆ ನನಗೇನಾದ್ರೂ ಮಾಡಿದ್ರೆ? ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಕಾಪಾಡ್ಕೋತೀನಿ. ಹಾಗೇನಾದ್ರೂ ಪ್ರಾಣ ಹೋಗೋದಾದ್ರೆ ನನ್ನ ಪ್ರಾಣನೇ ಮೊದಲು ಹೋಗ್ಬೇಕು. ನಾನು ಹೋದ್ಮೇಲೆ ನೀವು. ಹೌದು, ಒಡವೆ ತರ್ಸಿದ್ರಾ? ಹಾ, ಪೂಜೆ ಟೈಮಿಗೆ ಬರುತ್ತೆ. ನೀವು ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಇದೇ ಕಣೋ ನಿಮ್ ರೂಮು. ನೋಡಿದ್ರ ಚಿಕ್ಕಮ್ಮ, ನಮ್ಮನೇಲಿ ನಮ್ಗೆ ರೂಮ್ ತೋರಿಸ್ಬೇಕಾಗ್ ಬಂತು. ಅದೇ ಅಲ್ವಾ ನನಗೂ ಅರ್ಥ ಆಗ್ತಿರೋದು. ಥ್ಯಾಂಕ್ಸ್ ಅಕ್ಕ. ಲೇ, ಏನೋ ಎಲ್ರತ್ರ ನಾಟಕ ಆಡ್ತಿರೋ ಹಾಗೆ ನನ್ನ ಹತ್ರನೂ ನಾಟಕ ಆಡ್ತಿದ್ಯಾ? ನಾಟಕ ಅಂದ್ರೇನಕ್ಕ? ಮತ್ತೆ 4 ತಿಂಗಳು ಜೈಲಲ್ಲಿದ್ದೆ ಅಂತೀಯಾ? ಸಂಪದ ನೋಡಿದ್ರೆ ಗರ್ಭಿಣಿ ಅಂತ ಹೇಳ್ತಿದ್ಯಾ? ಏನಿದೆಲ್ಲ? ನಿಜ ಹೇಳಿದ್ರು ನಮ್ದೇ ಇದ್ರೆ ಹೇಗಕ್ಕ? ಏನೋ ನಿಜ? ನನ್ನ ಹತ್ರ ಕೂಡ ಸುಳ್ಳ? ಇದ್ರಲ್ಲಿ ಸುಳ್ಳೇನಿದೆ ಚಿಕ್ಕಮ್ಮ? ಸಿದ್ದು ಜೈಲ್ಗೆ ಹೋಗೋಕ್ಕಿಂತ ಮುಂಚೆನೆ ನಮಗ್ ಮಗು ಬೇಕು ಅಂತ ಅನ್ಕೊಂಡಿದ್ವಿ. ಆ ಖುಷಿ ನಮ್ಗಿರ್ಬಾರ್ದಾ? ಹೌದಕ್ಕ, ನಾವು ಬದಲಾಗಿದ್ದೀವಕ್ಕ. ಸಂಪದ ರೋಡ್ ಕ್ಲೀನ್ ಮಾಡಿದ್ರು, ನಾನು ಮೆಕ್ಯಾನಿಕ್ ಶೆಡ್ಡಲ್ಲಿ ಕೆಲಸ ಮಾಡಿದ್ರು. ಇವೆಲ್ಲ ಮುಂಚಿನ ಥರ ಆಗಲ್ಲ ಅಕ್ಕ. ನಾವು ಒಳ್ಳೆಯವರಾಗಿ ಬದುಕಬೇಕು ಅಂತಿದ್ದೀವಿ. ಲೀ, ಒಳ್ಳೆತನದ ಬಗ್ಗೆ ಬದಲಾಗೋದ್ರ ಬಗ್ಗೆ ಮಾತಾಡ್ತಿರೋದು ನೀನೇನಾ? ಏನಕ್ಕ, ನಾವೇನ್ ಮನುಷ್ಯರಲ್ವಾ? ಅರೆ, ನಾವು ಬದಲಾಗಲ್ವಾ? ಹೌದು ಚಿಕ್ಕಮ್ಮ. ಇನ್ನೆಷ್ಟು ದಿನ ಎಲ್ರ ಕೈಲೂ ಬೈಸ್ಕೊಂಡು ಬದುಕೋದು ನಾವು? ಸಾಕು. ಇನ್ಮೇಲಾದ್ರೂ ನಾವು ಮನುಷ್ಯರ ಹಾಗೆ ಬದುಕಬೇಕು ಅಂತ ಅನ್ಕೊಂಡಿದೀವಿ. ಹೌದಕ್ಕ, ಒಳ್ಳೆಯವರಾಗಿ ಬದುಕಿದ್ರೆ ಅದ್ರ ಬೆಲೆ ಹೇಗಿರುತ್ತೆ ಅಂತ ಇಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ಅಕ್ಕ. ಇನ್ಮೇಲಿಂದ ಆದ್ರೂ ಒಳ್ಳೆಯವರಾಗಿ ಬದುಕೋಣ ಅನಿಸ್ತಿದೆ. ಲೇ, ಎಲ್ರ ಹತ್ರ ಹೇಳ್ದಾಗೆ ನನ್ನ ಹತ್ರ ಹೇಳ್ಬೇಡ, ನಾನ್ ನಂಬಲ್ಲ. ಅಕ್ಕ, ಪಲ್ಲವಿ, ಅವ್ರು ಬದಲಾಗಿದ್ದೀವಿ ಅಂತ ಹೇಳ್ತಾ ಇದ್ರು, ಅವ್ರು ಬದಲಾಗಿಲ್ಲ ಅನ್ನೋ ಥರ ನೀನ್ ಯಾಕೆ ಮಾತಾಡ್ತೀಯಾ? ಅಲ್ಲ, ನಾವು ದಾರಿ ತಪ್ಪಿದೀವಿ ಅಂತ ಯಾರಾದ್ರೂ ಹೇಳ್ತಾರಾ? ಬದಲಾಗಬೇಕು ಅನ್ನೋರ್ನ ಬದಲಾಗೋದಕ್ ಬಿಡು. ನಿನ್ನ ಮಾತಲ್ಲಿ ಮನಸ್ಸಿನಲ್ಲಿ ಆ ಆಲೋಚನೆಗಳು ಬರ್ದೇ ಇರೋ ಹಾಗೆ ನೀನ್ ನೋಡ್ಕೊ. ಥ್ಯಾಂಕ್ಸ್ ಅಮ್ಮ. ನನ್ನ ಸ್ವಂತ ಅಕ್ಕ ನಂಬದೇ ಇದ್ರು ನೀವು ನನ್ನ ನಂಬಿದ್ರಿ. ಸರಿ, ಅವಳ ಮಾತಾಗಿರ್ಲಿ. ನೀವಿಬ್ರು ಬೇಗ ರೆಡಿಯಾಗಿ ಬನ್ನಿ, ತಗೊಳ್ಳಿ. ಸಿದ್ದು, ಈ ನಂಬಿಕೆ ನಮಗ್ ಉಪಯೋಗಕ್ಕೆ ಬರುತ್ತಲ್ವಾ? ನೋಡ್ತೀಯಲ್ಲ, ಹೂ ಎಲ್ಲೋಯ್ತು?
ಆಫೀಸರ್ ಆ ಹೂ ಇಲ್ಲಿ ಕೊಡಿ. ಹೆಣ್ಮಕ್ಳು ತಲೆಗೆ ಹೂ ಮುಡ್ಕೊಂಡ್ರೆ ಅಂದವಾಗಿರ್ತಾರೆ, ಆದ್ರೆ ಗಂಡ ಹೆಂಡತಿ ತಲೆಗೆ ಹೂ ಮುಡ್ಸಿದ್ರೆ ಇನ್ನೂ ಅಂದವಾಗಿ ಕಾಣ್ತಾರೆ. ಬೇಡ ಬಿಡಿ, ಅತ್ತೆ ನೋಡಿದ್ರೆ ಬೇಜಾರಾಗ್ತಾರೆ. ನಿಮ್ಮತ್ತೆ ನೋಡಬಾರ್ದು ಅಂತ ತಾನೇ ಹೀಗೆ ರೂಮಲ್ಲಿ ಮುಡಿಸ್ತಿರೋದು. ಆ ಕಡೆ ತಿರುಗು.